ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದೆ. ಬಿಸ್ನೆಸ್ ಪ್ರಾಬ್ಲಮ್ಸ್ ಇರ್ಬೋದು, ಆರೋಗ್ಯದಲ್ಲಿ ತೊಂದರೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು, ಜಾಬ್ ಸಮಸ್ಯೆಗಳಿರಬಹುದು. ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷನ ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಮ್ಮ. ಗುರುಗಳೇ, ಹೀಗೆ ನನ್ನನ್ನು ಯಾರೋ ಕೇಳಿದ್ರು, ಮನೆಗಳಲ್ಲಿ ನಾಯಿ ಸಾಕುವಂಥದ್ದು ಒಳ್ಳೇದ ಕೆಟ್ಟದ್ದ, ಸಾಕಬಹುದಾ ಸಾಕಬಾರ್ದಾ, ಏನು ಹೇಳ್ತೀರಾ ಅಂತ. ಸೊ ನೇರವಾಗಿ ಅದೇ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನಾಯಿ ಸಾಕ್ಬೋದಾ ಗುರುಗಳೇ ಮನೆಯಲ್ಲಿ, ಸಾಕಬಾರ್ದಾ, ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾವುದೇ ಕಾರಣಕ್ಕೂ ಸಾಕಬಾರದು. ಮತ್ತೆ ಇರೋರಿಗೆಲ್ಲ ಶಾಕ್ ಆಗಿಬಿಡುತ್ತಲ್ಲ ಗುರುಗಳೇ, ಈಗ ಸಾಕಿರೋ ಅನ್ನೋರು ಮೂರ್ಖರು. ಏನಂದರೆ ಇದಕ್ಕೂ ಜ್ಯೋತಿಷಕ್ಕೂ ಲಿಂಕ್ ಇದೆ. ಹಾಂ. ನಾಯಿ ಇದ್ದ ಮನೆಯಲ್ಲಿ ಮಂಗಳವನ್ನುಂಟು ಮಾಡುತ್ತದೆ. ಆರ್ಥಿಕಾಭಿವೃದ್ಧಿಗೆ ದಿನೇ ದಿನೇ ಚೈತನ್ಯವನ್ನು ಕೊಡುತ್ತದೆ. ಹಾಗೆಯೇ ನೀವೊಂದು ಪ್ರಾಣಿಗೆ ಪೋಷಣೆ ಮಾಡಿದ ಪುಣ್ಯವನ್ನು ನಿಮ್ಮ ಅಕೌಂಟಿಗೆ ಹಾಕ್ತಾನೆ. ನಾನು ಮೊನ್ನೆಯಷ್ಟೇ ಯಾವುದೋ ಒಂದು ಎಪಿಸೋಡ್ ಹೇಳಿದ್ದೇನೆ, ದೇವಲೋಕದ ನಾಯಿ ಹೆಸರು ಸುರಮೆ ಅಂತ. ಅಲ್ಲಿಂದಲೂ ಕೂಡ ಇದ್ದದ್ದಾದ್ದರಿಂದ ನಿಮಗೆ ಮುಂದೆ ಬರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಮನೇಲಿದ್ದರೂ ಕೂಡ ಹೊರದೂಡುವಂಥದ್ದು, ಅಥವಾ ಮುಂದೊಂದು ದಿವಸ ಯಾವತ್ತೂ ನಕಾರ ಬರುತ್ತೋ ಅದಕ್ಕೆ ಮೊದಲೇ ಗೋಚರ ಆಗಿ ಅದನ್ನು ಸಂಪೂರ್ಣವಾಗಿ ಈ ಯಾವುದೋ ಒಂದು ಎಲೆ ತಗೊಂಡು ಜಜ್ಜಿದ್ರೆ ಹೆಂಗೆ ಜಜ್ಜುತ್ತೆ ಹಂಗೆ ಜಜ್ಜುತ್ತೆ ಆ ಕರ್ಮವನ್ನು ನಾಯಿ ಹೊಂದಿದ್ದರೆ ಮನೆಯಲ್ಲಿ. ಇನ್ನೂ ಎಂತಹದ್ದು ಗೊತ್ತುಂಟಾ? ನಿಮ್ಮ ಮನೇಲಿ ಯಾರಿಗಾದರೂ ಕೂಡ ರಾಹುವಿನಿಂದ ತೊಂದರೆ ಇದ್ದರೆ, ಶನಿಯಿಂದ ಬಾಧಿಸಲ್ಪಟ್ಟಿದ್ದರೂ ಕೂಡ ನಿವಾರಣೆಯಾಗತ್ತೆ. ಅದಕ್ಕಾಗಿ ನಾನು ಆಗಾಗ ಹೇಳ್ತಿರ್ತೀನಿ, ನಾಯಿಗಳಿಗೆ ರೊಟ್ಟಿ ಹಾಕಿ, ಬಿಸ್ಕೆಟು, ಆಮೇಲೆ ಹಾಲು, ಅನ್ನ ಕಲಸಾಕಿ ಅಂತ ಎಲ್ಲವೂ ಕೂಡ ನಾನು ಹೇಳ್ತಾನೆ ಇರ್ತೀನಿ. ಆ ವ್ಯವಸ್ಥೆ ನನಗೆ ಗೊತ್ತಿದ್ದಷ್ಟು ನಾನು ಮಾಡ್ತಾನೆ ಇರ್ತೀನಿ. ಆ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತೀವಿ ಕೂಡ. ಆದರೆ ಪ್ರಾಣಿಯಲ್ಲಿ ಮಾತ್ರ ದಯ ತೋರಿಸಲೇಬೇಕು. ಯಾಕಂದರೆ ಅದು ನಮ್ಮನ್ನು ನಂಬಿರ್ತೇವೆ. ಅದಕ್ಕೆ ಯಾವುದಕ್ಕೂ ಮಾತು ಕೊಡಲಿಲ್ಲ. ಮನುಷ್ಯ ಅನ್ನೋ ಪ್ರಾಣಿಗೆ ಮಾತ್ರ ಭಗವಂತ ಮಾತು ಕೊಟ್ಟಿದ್ದಾನೆ. ಅದಕ್ಕೆ ಯಾವ ಯಾವ ಪ್ರಾಣಿಯನ್ನು ಮನುಷ್ಯ ಸಾಕಬೇಕು, ಯಾವುದಕ್ಕೆ ಅವನ ಹತ್ತಿರ ಆಗಬೇಕು ಅನ್ನೋದೆಲ್ಲವೂ ಕೂಡಿದೆ. ಅಂತಹ ರಾಹುವಿನಿಂದಾಗಿರಬಹುದು ಮತ್ತು ಶನಿಯಿಂದ ಬರ್ತಕ್ಕಂಥ ದೋಷಗಳಿಗೆ ಇತಿಶ್ರೀ ಆಡಲಿಕ್ಕೆ ನೀವು ನಾಯಿನ ಸಾಕ್ಬೋದು. 7.5 ಅಥವಾ ಕಂಟಕ ಶನಿ ಇದೆಯೋ, ನಿಮಗೆ ಅಷ್ಟಮ ಶನಿ ಇದೆಯೋ, ಅರ್ಧಾಷ್ಟಮ ಶನಿ ಇದೆಯೋ, ಅಥವಾ 19 ವರ್ಷಗಳ ಕಾಲ ಶನಿ ಮಹಾದಶ ಭಯಪಟ್ಟರೂ ಕೂಡ ನಾಯಿಗಳನ್ನ ಸಾಕಿಯಪ್ಪ. ಒಂದು 19 ದಿನಗಳ ಪರ್ಯಂತ ಕಂಟಿನ್ಯೂ ನೀವು ಒಂದಷ್ಟು ಮನೆಯಿಂದ ಚಪಾತಿ ಮಾಡೋದು, ತಗೊಂಡೋಗಿ ಹಾಕೋದು, ಅಥವಾ ಬಿಸ್ಕೆಟು ಬ್ರೆಡ್ಡು ಕೊಡ್ತಕ್ಕಂಥದ್ದು ಕಂಟಿನ್ಯೂ 19 ದಿನ ಮಾಡಿ ನೋಡೋಣ. ಯಾರು ಬಾಧೆ ಅಂತ ಹೇಳ್ತಾ ಇದ್ರಲ್ಲ, ಏನೋ ನಕಾರಾತ್ಮಕ, ನಮ್ಮನೇಲಿ ಯಾವಾಗಲೂ ಒಂಥರ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ, ಇದನ್ನು ಮಾಡಿ ನೋಡೋಣ. ಅಷ್ಟು ಶೀಘ್ರವಾಗಿ ಇದೆಲ್ಲದಕ್ಕೂ ಇತಿಶ್ರೀ ಆಡ್ತೀರಿ. ಭಾಗ್ಯ ಸೌಭಾಗ್ಯಗಳಿಗೆ ನೀವು ವೆಲ್ಕಮ್ ಹೇಳ್ತೀರಿ ನಾಯಿ ಒಂದಿದ್ದರೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನಾಯಿನ ಮನೆಯಲ್ಲಿ ಸಾಕಿಲ್ಲ ಅಂದರೂ 19 ದಿನಗಳ ಕಾಲ ನಾವು ನಾಯಿಗೆ ಹೇಗೆ ಆಹಾರಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನಮ್ಮ ಒಂದು ಬಾಧೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಇದು ಕೂಡ ರೆಮಿಡಿಯಾಗಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾಯಿನ ಸಾಕಲೇಬಾರ್ದು ಅಂತ ಗುರುಗಳು ಫಸ್ಟ್ ಹೇಳಿದ ತಕ್ಷಣ ನನಗೂ ಕೂಡ ಶಾಕ್ ಆಯಿತು, ನಿಮಗೂ ಕೂಡ ಶಾಕ್ ಆಗಿರುತ್ತೆ. ಆದರೆ ಪೂರ್ಣವಾಗಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಗುರುಗಳು ಯಾವ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ ಅಂತ. ಸೊ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.